ಸ್ಮಾರ್ಟ್ ಜನರು ಕೂಡ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಬನ್ನಿ ಮೊದಲನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ. ನಾನು ನಿನ್ನ ಜೊತೆಯಲ್ಲಿದ್ದಾಗ ಮಾತ್ರ ಬದುಕಿರ್ತೀನಿ, ನೀನು ದೂರ ಹೋದ್ರೆ ಸಾಯ್ತೀನಿ, ನಾನು ಯಾರು? ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಉಸಿರು. ಬನ್ನಿ ಮುಂದಿನ ಎರಡನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ. ನನ್ನ ನೋಡಬಹುದು, ಮುಟ್ಟಬಹುದು, ಆದರೆ ಹಿಡಿದುಕೊಳ್ಳಲಾಗಲ್ಲ, ನಾನು ಯಾರು? ನೋಡೋಣ, ಗೆಸ್ ಮಾಡಿ. ಇದರಲ್ಲಿ ಒಟ್ಟು 15 ಒಗಟುಗಳಿವೆ. ನೋಡೋಣ ಯಾರ್ಯಾರು ಎಷ್ಟೆಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀರಿ ಅನ್ನೋದನ್ನು ನೋಡೋಣ. ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ನೆರಳು. ಬನ್ನಿ ಮುಂದಿನ ಮೂರನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ. ಹಗಲು ಮಲಗಿರ್ತೀನಿ, ರಾತ್ರಿ ಜಾಗೃತವಾಗಿರ್ತೀನಿ, ನಾನು ಯಾರು? ಏನಿರ್ಬೋದು? ಪಟಪಟ ಅಂತ ಹೇಳಿ ಕಮೆಂಟ್ ಮಾಡಿ. ಯಾರ್ಯಾರು ಎಷ್ಟೆಷ್ಟಕ್ಕೆ ಆನ್ಸರ್ ಕೊಟ್ಟಿರ್ತೀರಾ ಅಂತ ಹೇಳಿ ನೋಡ್ತೀನಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿದುಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಚಂದ್ರ. ಬನ್ನಿ ಮುಂದಿನ ನಾಲ್ಕನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ನಿನ್ನ ಹೃದಯಕ್ಕೆ ಹತ್ತಿರ, ಆದರೆ ಕಣ್ಣಿಗೆ ಕಾಣೋದಿಲ್ಲ, ನಾನು ಯಾರು? 5 ಸೆಕೆಂಡ್ ಟ್ರೂ ಲವ್ ಅಂತ ಹೇಳಿ ತಮ್ಮನೇಲೆಲ್ಲ ಹಾಕಿದ್ದೀನಿ. ನೋಡೋಣ, 5 ಸೆಕೆಂಡ್ನಲ್ಲಿ ನೀವು ಉತ್ತರವನ್ನು ಕಮೆಂಟ್ ಮಾಡಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಭಾವನೆ ಅಥವಾ ಪ್ರೀತಿ. ಬನ್ನಿ ಮುಂದಿನ 5ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಎಷ್ಟು ಹಂಚಿದ್ರೂ ಕಡಿಮೆಯಾಗಲ್ಲ, ಎಷ್ಟು ಕೊಟ್ಟರೂ ಹೆಚ್ಚಾಗುತ್ತೆ, ಏನಿರ್ಬೋದು? ನೋಡೋಣ, ಯಾರ್ಯಾರು ಲವ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಬೇಗ ಉತ್ತರ ಗೊತ್ತಾಗುತ್ತೆ. 100% ಅಂಥವರು ಕಮೆಂಟ್ ಮಾಡಬಹುದು. ಬನ್ನಿ ಇದಕ್ಕೆ ಉತ್ತರ ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಪ್ರೀತಿ. ಬನ್ನಿ ಮುಂದಿನ 6ನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ. ನನ್ನ ಮುರಿದ್ರೆ ಶಬ್ದವಿಲ್ಲ, ಆದರೆ ನೋವು ಮಾತ್ರ ಜಾಸ್ತಿ, ನಾನು ಯಾರು? ಇದು ಕೂಡ ಪ್ರೀತಿಗೆ ಸಂಬಂಧಪಟ್ಟಂತಹ ಒಗಟು. ಪ್ರೀತಿ ಮಾಡೋರಿಗೆ 100% ಇದಕ್ಕೆ ಉತ್ತರ ಗೊತ್ತಾಗಬಹುದು. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಹೃದಯ. ಬನ್ನಿ ಮುಂದಿನ 7ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ನಾನು ಓಡ್ತೀನಿ, ಆದರೆ ಕಾಲಿಲ್ಲ, ನಾನು ಯಾರು? ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ, ಗೆಸ್ ಮಾಡಿ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ಪಟಪಟ ಅಂತ ಹೇಳಿ ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಎಂಬುದನ್ನು ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಸಮಯ. ಬನ್ನಿ ಮುಂದಿನ 8ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ನನ್ನ ಮಾತಿಲ್ಲದೆ ಸಂಬಂಧ ಉಳಿಯಲ್ಲ, ಆದರೆ ನಾನು ಮಾತಲ್ಲ, ನಾನು ಯಾರು? ಏನಿರಬಹುದು? 2 ಪ್ರೇಮಿಗಳು ಇದ್ರ ಬಗ್ಗೆ ತುಂಬಾ ಮಾತಾಡಿದ್ರೂ ಕೂಡ ಮಾತಾಡಬಹುದು. ಏಕೆಂದರೆ ಅವ್ರ ಮಧ್ಯೆ ಈ ರೀತಿಯಾದಂತಹ ಪದಗಳು ಬರುತ್ತಾ ಇರುತ್ತವೆ. ನೋಡೋಣ ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ. ಜೆನ್ಯೂನ್ ಆನ್ಸರ್ ಕೂಡ ನೀಡಿ. ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ನಂಬಿಕೆ. ಬನ್ನಿ ಮುಂದಿನ 9ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ನಾನು ನಿನ್ನ ಮುಂದೆ ಬಂದಾಗ ಹೃದಯ ಜೋರಾಗಿ ಬಡಿತೆ, ನಾನು ಯಾರು? ಏನಿರ್ಬೋದು ಇದಕ್ಕೆ ಉತ್ತರ? ನಾನು ನಿನ್ನ ಮುಂದೆ ಬಂದಾಗ ಹೃದಯ ಜೋರಾಗಿ ಬಡಿತೆ, ನಾನು ಯಾರು? ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ, ಈಗಿನ ಪ್ರೇಮಿಗಳು ಉತ್ತರ ನೀಡಬಹುದು. ಏನಿರ್ಬೋದು ಅಂತ ಹೇಳಿ ಕಾಮೆಂಟ್ ಮಾಡಿ. ಬನ್ನಿ ಇದಕ್ಕೆ ನೀವು ಅಂದ್ಕೊಂಡಿರೋ ಉತ್ತರ ಸರಿನಾ ಅಥವಾ ತಪ್ಪಾ? ಇದರಲ್ಲಿ ಬೇರೆ ರೀತಿಯ ಆನ್ಸರ್ ಇದೆಯಾ, ಇಲ್ಲ ನೀವೇ ಒಂದು ರೀತಿಯ ಆನ್ಸರ್ ಕೊಡ್ತೀರಾ? ನೋಡೋಣ, ಕಮೆಂಟ್ ಮಾಡಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಕ್ರಶ್ ಅಥವಾ ಪ್ರೀತಿ. ಬನ್ನಿ ಮುಂದಿನ 10ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ನಾನು ಬರೋದಿಲ್ಲ ಅಂದರೆ ನೀನು ಕಾಯ್ತಿರ್ತೀಯಾ?
ಏನಿರ್ಬೋದು ಇದಕ್ಕೆ ಉತ್ತರ? ಏನು ನಮಗೆ ಸವಾಲು ಹಾಕೋ ರೀತಿಯ ಪ್ರಶ್ನೆ ಇರುವ ರೀತಿಯಾಗಿದೆ ನೋಡಿ. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಬರೋದಿಲ್ಲ ಅಂದರೆ ನೀನು ಕಾಯ್ತಿರ್ತೀಯ. ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ. ಪ್ರೇಮಿಗಳು ಒಂದಾಗೋದಕ್ಕೆ ಇದು ತುಂಬಾ ನಮಗೆ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳಬಹುದು. ಇದಿದ್ರೇ ನಾವು ಪ್ರತಿನಿತ್ಯ ಅವ್ರ ಜೊತೆ ಮಾತನಾಡ್ಬೋದು ಒಂದು ರೀತಿ. ನೋಡೋಣ ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ. ಇಷ್ಟೊಂದು ಕ್ಲೂ ಕೊಟ್ಟಿದ್ದೀನಿ ಅಂದಮೇಲೆ ನೀವು ಉತ್ತರವನ್ನು ಕೂಡ ಕಂಡುಹಿಡಿಬಹುದು. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಮೆಸೇಜ್ ಅಥವಾ ಸಂದೇಶ. ನಾವು ಮೆಸೇಜ್ ಮಾಡಿದ್ರೆ ಅಲ್ವಾ ಇಬ್ಬರ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ. ಬನ್ನಿ ಮುಂದಿನ 11ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ನಿನ್ನ ಕಣ್ಣಲ್ಲಿ ಹುಟ್ಟಿ ಹೃದಯಕ್ಕೆ ಹಿಡಿಯುತ್ತೆ, ಅದು ಏನು? ಏನಿರಬಹುದು ನೋಡು. ನಿಮ್ಮ ಕಣ್ಣಲ್ಲೇ ಹುಟ್ಟಿ ಅದು ಹೃದಯಕ್ಕೆ ಇಳಿಯುತ್ತಂತೆ. ಏನಿರಬಹುದು? ಪಟ್ಟಂತ ಇದಕ್ಕೆ 5 ಸೆಕೆಂಡ್ ಕೂಡ ಬೇಡ ಅಂತ ಹೇಳಿ ಅನ್ಕೊತೀನಿ. ಆನ್ಸರ್ ಮಾಡ್ತೀರಾ? ನಾನು ಅನ್ಕೊತೀನಿ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಅಂತ ಹೇಳಿ ಬರ್ತಿರಬಹುದು. ಆದರೆ ಇದಕ್ಕೆ ಆನ್ಸರ್ ಪ್ರೀತಿ ಅಲ್ಲ, ಬೇರೆ ಇರ್ಬೋದು. ನೋಡೋಣ ಏನಿರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು? ನೀವು ಕಮೆಂಟ್ ಮಾಡಿರೋ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಕನಸು. ಬನ್ನಿ ಮುಂದಿನ 12ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ನಾನು ಸಣ್ಣದಾದರೂ ಸಂಬಂಧ ಮುರಿಯಬಲ್ಲೆ, ನಾನು ಯಾರು? ನೋಡಿ ಪ್ರಶ್ನೆ ಹೇಗಿದೆ ಅಂತ ಹೇಳಿ. ಅದು ಸಣ್ಣದಾದರೂ ಕೂಡ ಸಂಬಂಧ ಮುರಿಯಬಲ್ಲೆ, ನಾನು ಯಾರು? ಏನಿರಬಹುದು ಇದಕ್ಕೆ ಉತ್ತರ? ಅದು ತುಂಬಾ ಚಿಕ್ಕ ವರ್ಡು. ಆ ವರ್ಡಿಂದನೇ ಸಂಬಂಧ ಬೇಕಾದರೂ ಮುರಿಬೋದಂತೆ. ಆ ವರ್ಡ್ ಯಾವುದು ನೋಡೋಣ. ಗೆಸ್ ಮಾಡಿ. ಉತ್ತರ ಏನಾದರೂ ಗೊತ್ತಾದರೆ ಕಾಮೆಂಟ್ ಮಾಡಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಅಹಂಕಾರ. ಅಹಂಕಾರ ಅನ್ನೋದು ಇದ್ದರೆ ಯಾವ ಸಂಬಂಧ ಬೇಕಾದರೂ ಮುರಿಯಬಹುದು. ಬನ್ನಿ ಮುಂದಿನ 13ನೆಯ ಒಗಟು ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ನಾನು ಮೌನವಾಗಿದ್ದರೂ ಎಲ್ಲವನ್ನೂ ಹೇಳ್ತೀನಿ, ಏನಿರ್ಬೋದು? ತಾನು ಮೌನವಾಗಿದ್ದರೂ ಕೂಡ ಪ್ರತಿಯೊಂದನ್ನು ಕೂಡ ಅದೇ ಹೇಳುತ್ತಂತೆ. ಏನಿರ್ಬೋದು? ಇದಂತೂ ಆರಾಮಾಗಿ ಉತ್ತರವನ್ನು ಹೇಳ್ಬೋದು ಅಂತ ಅನ್ಕೊತೀನಿ. ನೋಡೋಣ ಏನಿರಬಹುದು ಅಂತ ಹೇಳಿ ಗೆಸ್ ಮಾಡಿ. ಇದಕ್ಕೆ ಒಂದು ಕ್ಲೂ ಕೊಡಬೇಕು ಅಂತ ಅಂದರೆ ನಿಮ್ಮ ದೇಹದಲ್ಲಿರುವ ಯಾವುದೋ ಒಂದು ಪಾರ್ಟ್ ಅಂತಲೇ ಹೇಳಬಹುದು. ನೋಡೋಣ ಏನಿರ್ಬೋದು? ಕಮೆಂಟ್ ಮಾಡಿ. ಇವಾಗ ಎಕ್ಸಾಂಪಲ್ ಹೃದಯ ಈ ರೀತಿ ಆಗಿರ್ಬೋದು, ಬಟ್ ಹೃದಯ ಅಲ್ಲ. ಏನಿರ್ಬೋದು? ಆನ್ಸರ್ ಮಾಡಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಎಂಬುದನ್ನು ನಾವೇ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಕಣ್ಣುಗಳು. ಬನ್ನಿ ಮುಂದಿನ 14ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ನನ್ನ ಇಲ್ಲದೆ ಪ್ರೀತಿ ಅಪೂರ್ಣ, ಆದರೆ ನನಗೆ ತೂಕ ಇಲ್ಲ, ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ ಗೆಸ್ ಮಾಡಿ. ಒಂದು ಕ್ಲೂ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನಾವಿದನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು. ಅದು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಯಾರಿಗಾಗಲಿ ಇದನ್ನು ನಾವು ಕೊಡಲೇಬೇಕು. ಏನಿರ್ಬೋದು? ಇಷ್ಟು ಸಾಕು ಅನ್ಕೊತೀನಿ ಉತ್ತರ ಕಂಡುಹಿಡಿಯೋದಕ್ಕೆ. ನೋಡೋಣ ಉತ್ತರವನ್ನು ಹೇಳಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಗೌರವ. ನಾವು ಯಾರಿಗಾದರೂ ಕೂಡ ಗೌರವ ಕೊಟ್ಟು ನಡೆಯಬೇಕು. ಅದರಿಂದಾಗಿ ನಾನು ಆ ರೀತಿ ಕ್ಲೂ ಕೊಟ್ಟೆ. ಬನ್ನಿ ಕೊನೆಯ ಒಗಟು ಅಂದರೆ 15ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ನೀನು ನಗಿದಾಗ ಮಾತ್ರ ಸುಂದರವಾಗ್ತೀನಿ, ನೀನು ಅಳಿದ್ರೆ ಮಾಯವಾಗ್ತೀನಿ, ನಾನು ಯಾರು? ಏನಿರ್ಬೋದು? ನೀನು ನಕ್ಕಾಗ ಮಾತ್ರ ನಾನು ಸುಂದರವಾಗ್ತೀನಿ, ನೀನು ಹತ್ತಿರ ನಾನು ಮಾಯವಾಗ್ತೀನಿ. ಈ ರೀತಿ ಬರುತ್ತೆ. ಏನಿರ್ಬೋದು ನೋಡೋಣ ಹೇಳಿ. ಇದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ, ನಿಮಗೂ ಆಗುತ್ತೆ. ಇಲ್ಲಿ ಕೇಳ್ತಿರೋಂತಹ ಯಾರ್ಯಾರು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೋ ಪ್ರತಿಯೊಬ್ಬರಿಗೂ ಕೂಡ ಆಗ್ತಾ ಇರುತ್ತೆ. ಏನಿರಬಹುದು ನೋಡೋಣ. ಉತ್ತರವನ್ನು ಕಂಡುಹಿಡಿಯಿರಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಎಂಬುದನ್ನು ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಸಂತೋಷ. ಎಲ್ರಿಗೂ ಕೂಡ ಧನ್ಯವಾದಗಳು.
ಈ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಪ್ರತಿನಿತ್ಯ ಕೂಡ ಇದೇ ರೀತಿಯ ಹೊಸ ಹೊಸ ಒಗಟುಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನಮ್ಮ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.